ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸತ್ತೇಗಾಲ ಇದರ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ನೂತನ ಶಾಲಾ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಚಾಮರಾಜನಗರ ದಕ್ಷಿಣ ಭಾಗದ ಕರ್ನಾಟಕದ ದಕ್ಷಿಣದ ಭಾಗದ ಕೊನೆಯ ಜಿಲ್ಲೆ. ಇದನ್ನ ಜಾನಪದ ಕಲೆಗಳ ತವರೂರು ಅಂತಲೂ ಕೂಡ ಕರಿತೀವಿ. ಮೊದಲು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿತ್ತು. ದಿವಂಗತ ಬಿ ರಾಚಯ್ಯನವರು ಬದುಕಿದ್ದಾಗ ಮೈಸೂರು ಮತ್ತು ಚಾಮರಾಜನಗರ ಅಂತ ಎರಡು ಜಿಲ್ಲೆಗಳಾದವು. ನಾನು ಕೂಡ ಬಿ ರಾಚಯ್ಯನವ್ರ ಜೊತೆಯಲ್ಲಿ ಚಾಮರಾಜನಗರದಲ್ಲಿ ಹೊಸ ಜಿಲ್ಲೆಯನ್ನು ಘೋಷಣೆ ಮಾಡಿದ್ರು. ಆಗ ನಾನು ಉಪಮುಖ್ಯಮಂತ್ರಿ ಆಗಿದ್ದೆ. ಜೆ.ಎಚ್. ಪಟೇಲ್ ರವರು ಮುಖ್ಯಮಂತ್ರಿ ಆಗಿದ್ದರು. ಪಾಪ ಜೆ.ಎಚ್. ಪಟೇಲ್ರಿಗೆ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಅಂತೇಳಿ ಅವ್ರಿಗೆ ಹೇಳಿ ಚಾಮರಾಜನಗರಕ್ಕೆ ಬರಬಾರ್ದಂಗೆ ಮಾಡಿಬಿಟ್ರು. ಯಾಕೆಂದ್ರೆ ಒಂದು ಚಾಮರಾಜನಗರದ ಮೇಲೆ ಒಂದು ಕಳಂಕ ಇತ್ತು. ಆ ಕಳಂಕ ಏನಪ್ಪಾ ಅಂತಂದ್ರೆ ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊತಾರೆ. ನಾನು ರಾಚಯ್ಯನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದವು ಹೊಸ ಜಿಲ್ಲೆಯನ್ನ. ನಾನು ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ. ನಾನು 2 ಸಾರಿ ಮುಖ್ಯಮಂತ್ರಿ ಆದೆ. ರಾಚಯ್ಯನವರ ರಾಜಕೀಯದ ಕೊನೆಗಾಲ. ರಾಚಯ್ಯನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು. ನಾನು ನಂಬ್ತಾ ಇರಲಿಲ್ಲ. ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು, ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ವಿ. ಜೆ.ಎಚ್. ಪಟೇಲ್ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಘೋಷಣೆ ಮಾಡಿದ್ರು. ನೀನು ಹೋಗಿದ್ಯಾ? ವಾಟಾಳ್ ನಾಗರಾಜು, ಜೆ.ಎಚ್. ಪಟೇಲ್ರು, ಮಾದೇವ್ ಪ್ರಸಾದ್ ಇದ್ರು ಏನೋ ಗೊತ್ತಿಲ್ಲ. ಇದ್ರ ಅವರು ಅಲ್ಲೇ ಹೋದ್ರು ಬೆಟ್ಟಕ್ಕೆ. ನಾನು ರಾಚಯ್ಯನವರು ನಿಮ್ಮ ತಂದೆಯವರು, ನೀನು ಇದ್ದೆ. ನಾವು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು. ಅದಾದ್ಮೇಲೆ ಒಂದು 20 ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ ನಾನು.
ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು. ಮುಖ್ಯಮಂತ್ರಿ ಆದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎರಡನೇ ಬಾರಿನೇ ಮುಖ್ಯಮಂತ್ರಿ ಆದೆ. ಹೌದಾ? ನೋಡೋಣ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯದ ಕೊನೆಗಾಲದಲ್ಲಿದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾರು ಕೂಡ ಜನಗಳ ಪ್ರೀತಿಯ ಅಭಿಮಾನವನ್ನ ಗಳಿಸದೆ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದಲ್ಲಿ ರಾಚಯ್ಯನವರು ಬಹಳ ಎತ್ತರದ ರಾಜಕಾರಣಿ. ನನಗೆ ರಾಜಕೀಯವಾಗಿ ನಾನು ಬೆಳೀಬೇಕಾದ್ರೆ ರಾಚಯ್ಯನವರ ಸಹಾಯನೂ ಕೂಡ ಇದೆ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಮರುಸ್ವಾಮಿ ಅವರು ಈ ಊರಿನಲ್ಲಿ ಹುಟ್ಟಿ IPS ಆಫೀಸರ್ ಆಗಿ, ಪೊಲೀಸ್ ಮಹಾನಿರ್ದೇಶಕರಾಗಿ ಈ ಊರಿಗೆ, ಈ ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ನೀವೆಲ್ಲ ಈ ಊರಿನ ಜನ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ಸತ್ತೇಗಾಲ ಗ್ರಾಮದ ಗ್ರಾಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಈ ಶಾಲೆಯ ನಿರ್ಮಾಣಕ್ಕೆ ಆಸಕ್ತಿಯನ್ನು ತಗೊಂಡು, ಬೇರೆಯವರ ಸಹಾಯವನ್ನ ಸಹಕಾರವನ್ನು ತಗೊಂಡು ಈ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಮಾಡಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಗಳು ಸುಮಾರು ಚಾಮರಾಜನಗರದಲ್ಲೇ 1102 ಶಾಲೆಗಳಿದ್ದಾವೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಅದರಲ್ಲಿ 805 ಸರ್ಕಾರಿ ಶಾಲೆಗಳಿದ್ದಾವೆ. 805 ಸರ್ಕಾರಿ ಶಾಲೆಗಳಿದ್ದಾವೆ. ಸರ್ಕಾರನೇ ಎಲ್ಲ ಅಭಿವೃದ್ಧಿಪಡಿಸಲಿಕ್ಕೆ ಕಷ್ಟ ಆಗುತ್ತೆ. ಮಾಡಬೇಕು, ಸರ್ಕಾರದ ಜವಾಬ್ದಾರಿ. ಮತ್ತೆ ನಮ್ಮ ಜವಾಬ್ದಾರಿನೂ ಇದೆಯಲ್ವಾ? ನಾವು ಓದೋದು ಶಾಲೆ ಇವತ್ತು ಹೊಸದಾಗಿ ನಿರ್ಮಾಣ ಆಗಿ ಅದರ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಬಹುಶಃ ಅದನ್ನು ನಿರ್ಮಾಣ ಮಾಡಿದಂಥವ್ರಿಗೆ ಆದಂಥ ಖುಷಿ, ಸಮಾಧಾನ ಬೇರೆ ಯಾರಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಮರುಸ್ವಾಮಿ ಮತ್ತು ಅವರ ಕುಟುಂಬದವರಿಗೆ, ಅವರ ನಿಮ್ಮ ಸಿಸ್ಟರ್ ಅಲ್ಲ, ಅವ್ರ ಸಿಸ್ಟರ್, ಅವ್ರಿಗೆ ನಾವು ಸನ್ಮಾನ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಸನ್ಮಾನ ಮಾಡಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ 63 ಜನನೇ ಇದ್ದಾರಂತೆ. ಸೊ ಎಲ್ರಿಗೂ ಮಾಡಬೇಕಾಗಿತ್ತು. ಮರುಸ್ವಾಮಿ ಅವರು ಎಲ್ರಿಗೂ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ನಮ್ಮ ಕೃಷ್ಣಮೂರ್ತಿಯವರು ಅಲ್ಲಿಗೆ ಹೋಗ್ಬೇಕು, ಯಳಂದೂರಿಗೆ ಬಹಳ ಟೈಮ್ ಆಗ್ಬಿಡ್ತದೆ, ಸ್ವಾಮೀಜಿಯವರು ಕಾಯ್ತಾ ಇದ್ದಾರೆ ಅಂತೇಳಿ ಎಲ್ರಿಗೂ ಮಾಡೋಕ್ಕಾಗಲಿಲ್ಲ. ಆದರೂ ಯಾರ್ಯಾರು ಸಹಕಾರವನ್ನ, ಬೆಂಬಲವನ್ನ ಈ ಶಾಲಾ ಕಟ್ಟಡಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಮರುಸ್ವಾಮಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 2 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಎಲ್ಲ ಸವಲತ್ತುಗಳಿರ್ತಕ್ಕಂಥದ್ದು, ಲೈಬ್ರರಿ, ಪ್ರಯೋಗಾಲಯ, ಇವೆಲ್ಲ ಸವಲತ್ತುಗಳು ಇರಬೇಕಾಗ್ತದೆ. ವಿದ್ಯಾರ್ಥಿಗಳಿದಾರಲ್ಲ, ಅವರ ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆಯನ್ನ ವಿಕಸನಗೊಳಿಸ್ತಕ್ಕಂಥದ್ದೇ ಶಿಕ್ಷಣ. ಯಾರು ಕೂಡ ಜಾತಿಯಿಂದ ಪ್ರತಿಭಾವಂತರಾಗಕ್ಕೆ ಸಾಧ್ಯ ಆಗಲ್ಲ. ಎಲ್ಲರಿಗೂ ಪ್ರತಿಭಾವಂತರಾಗ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಅವಕಾಶಗಳು ಸಿಕ್ಕಬೇಕು. ಅವಕಾಶಗಳು ಸಿಕ್ಕರೆ ಹೋದ್ರೆ ಯಾರು ಕೂಡ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಮರುಸ್ವಾಮಿ ಅವರು ತಮ್ಮ ಸ್ವಂತ ಶಕ್ತಿಯಿಂದ IPS ಆಫೀಸರ್ ಆಗಿ ಬೆಳೆದಿದ್ದಾರೆ, ಸ್ವಂತ ಶ್ರಮದಿಂದ. ಈಗ ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇರ್ತಕ್ಕಂಥದ್ದು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಜಾರಿಗೆ ಕೊಟ್ಟ ಮೇಲೆ ಎಲ್ಲರಿಗೂ ಅವಕಾಶಗಳು ಸಿಕ್ಕಿದ್ದಾವೆ. ನೀವೆಲ್ಲ ಜ್ಞಾಪಕ ಮಾಡ್ಕೊಳ್ಳಿ, ಹಿಂದೆ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಶೂದ್ರಿಗೆ ಅವಕಾಶನೇ ಇರಲಿಲ್ಲ, ದಲಿತರಿಗೆ ಅವಕಾಶನೇ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ನೋಡಿದಾಗ ಅವರು ಎಷ್ಟು ಕಷ್ಟಪಟ್ಟು ವಿದ್ಯಾವಂತರಾದರು ಅಂತಕ್ಕಂಥದ್ದನ್ನು ನೋಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಶಿಕ್ಷಣ ಇದೆಯಲ್ಲ, ಪ್ರಬಲವಾದಂಥ ಅಸ್ತ್ರ ಇದೆ. ಯಾರಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅವರು ಸ್ವಾಭಿಮಾನದಿಂದ, ಗೌರವದಿಂದ ಜ್ಞಾನವಂತರಾಗಿ ಬಾಳ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅಲ್ವಾ? ಅದಕ್ಕೆ ಎಲ್ಲರೂ ವಿದ್ಯಾವಂತರು ಆಗಲೇಬೇಕು. ಗೊತ್ತಾಯ್ತೇನಾ? ನೋಡಿ, ಯೂನಿಫಾರ್ಮ್ ಹಾಕೊಂಡಿದ್ದೀನಿ ನೀನು. ಯಾರು ಯೂನಿಫಾರ್ಮ್ ಕೊಟ್ಟವರು? ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದೆಯಾ, ಖಾಸಗಿ ಶಾಲೆಯಲ್ಲಿ ಓದ್ತಾ ಇದೆಯಾ? ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬರೀ ಕಾಲಿನಲ್ಲಿ ಶಾಲೆಗೆ ಹೋಗ್ಬೇಕಾಗಿತ್ತು, ಬರೀ ಕಾಲಲ್ಲಿ. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವಿದ್ಯಾರ್ಥಿನೂ ಕೂಡ ಶೂ ಹಾಕೊಳ್ಳೇಬೇಕು, ಯೂನಿಫಾರ್ಮ್ ಹಾಕೊಳ್ಳೇಬೇಕು, ಸಾಕ್ಸ್ ಹಾಕೊಳ್ಳೇಬೇಕು ಅಂತೇಳಿ, ಡಿಸ್ಕ್ರಿಮಿನೇಷನ್ ಇರಬಾರ್ದು, ತಾರತಮ್ಯ ಇರಬಾರ್ದು ಅಂತೇಳಿ ಶಾಲಾ ಎಲ್ಲ ಮಕ್ಕಳಿಗೆ ಶೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಅದಕ್ಕೆ ಶೂ ಭಾಗ್ಯ ಅಂತ ಕಾರ್ಯಕ್ರಮದ ಅಡಿನಲ್ಲಿ ಕೊಡ್ತಕ್ಕಂಥ. ಗೊತ್ತಿಲ್ಲ ನಿಮಗೆ, ನೀನು DC SP ಆಗಿದೆಯಲ್ಲಮ್ಮ. ನಾವೆಲ್ಲ ಓದುವಾಗ ಬಹಳ ಕಷ್ಟ ಇತ್ತು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ. ಈಗೆಲ್ಲ ನೋಡು, ಹಾಲು ಕೊಡ್ತಾ ಇದ್ದೀವಿ, ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ, ಆಮೇಲೆ ಮೊಟ್ಟೆ ಕೊಡ್ತಾ ಇದ್ದೀವಿ, ಬಾಳೆಹಣ್ಣು ಕೊಡ್ತೀವಿ, ಚಿಕ್ಕಿ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಆಮೇಲೆ ಸಾಕ್ಸ್ ಕೊಡ್ತೀವಿ, ಪುಸ್ತಕ ಕೊಡ್ತೀವಿ. ಇವೆಲ್ಲ ಕೊಡ್ತಾ ಇದ್ದೀವಲ್ಲ. ಮತ್ತೆ ಓದಕ್ಕೆ ಏನು ತೊಂದರೆ?
ಅದಕ್ಕೇನೆ ಯಾರು ಕೂಡ ವಿದ್ಯೆಯಿಂದ ವಂಚಿತರಾಗಬಾರದು. ಈಗ ನಾವು ಅದ್ರ ಜೊತೆಗೆ ಮಕ್ಕಳನ್ನೆಲ್ಲ ಓದಿಸ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು ಗೊತ್ತಾಯ್ತೇನೆ. ನಿಮ್ಮ ತಾಯಿಗೆ 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಕೈ ಎತ್ತಿ ನೋಡೋಣ ಎಷ್ಟು ಜನಕ್ಕೆ ಬರ್ತದೆ ನೋಡು. ನಿಮ್ಗೆಲ್ಲ ಯಾಕೆ 2,000 ಕೊಡ್ತೀವಿ ಅಂತಂದ್ರೆ ನಿಮಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಪ್ರತಿ ತಿಂಗಳು ಕೊಡ್ತೀವಿ. ಇದಕ್ಕೋಸ್ಕರ 30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ. ಎಷ್ಟು? 30,000. ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅವ್ರ ಮಕ್ಕಳನ್ನೆಲ್ಲ ಓದಿಸ್ಬೇಕು ಅನ್ನೋ ಕಾರಣ. ಅದು ಒಂದು ಕಾರಣ. ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಈಗ ನಾನು ಓದಿರ್ಲಿಲ್ಲ ಅಂತ ಇಟ್ಕೋಣ, ಇಲ್ಲಿ ಮಾತಾಡಕ್ಕಾಯ್ತೀತ? ಮುಖ್ಯಮಂತ್ರಿ ಆಗಕ್ಕಾಯ್ತೀತ? ಆಯ್ತಿರ್ಲಿಲ್ಲ ಅಲ್ವಾ? ನಾನು ಲಾ ಓದಿರೋದ್ರಿಂದ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಕ್ ಗೊತ್ತಾಗಲ್ಲ. ರಾಚಯ್ಯನವರು ಲಾ ಓದಿರೋದ್ರಿಂದ ಮಂತ್ರಿ ಆಗಿದ್ರು, ಗವರ್ನರ್ ಆಗಿದ್ರು. ಈಗ ಇವರು ಮರುಸ್ವಾಮಿ ಅವರು ಓದಿರೋದ್ರಿಂದ IPS ಆಫೀಸರ್ ಆಗಿದ್ರು. ಇಲ್ಲ ಆಗ್ತಿತ್ತಪ್ಪ. ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಗುರಿ ಇಟ್ಕೋಬೇಕು. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು. ಅದರಲ್ಲೂ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಅವರೆಲ್ಲರೂ ಕೂಡ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು, ವಿದ್ಯಾವಂತರಾಗಬೇಕು. ಈಗ ನಾನೆಲ್ಲ ನೋಡಿದೆ, ಇವರು ಎಂಥವರು ಚಾಮರಾಜನಗರ ಜಿಲ್ಲೆಯವರು ಆ 2,000 ರೂಪಾಯಿ ಉಪಯೋಗಿಸ್ಕೊಂಡು ಅದೆಲ್ಲದು ಯಾರೋ ಕೊಟ್ಟರು. ಈಗ ನನಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು, ರಾಮಯ್ಯ ಅದೆಲ್ಲದು ನೋಡಿದ್ದೇನಮ್ಮ? ನಾನು ನೋಡಿದೆ ಪತ್ರಿಕೆಯಲ್ಲಿ. ಕೊಡಪ್ಪ ಇಲ್ಲಿ. ಇದೆಲ್ಲಯ್ಯ ತರಕಾರಿ ಬೆಳೆದಿರ್ತಾರಲ್ಲ ಅವರು. ಅಂದ್ರೆ ಈ ಬಿಜೆಪಿಯವರು ಅಪಪ್ರಚಾರ ಮಾಡಕ್ ಶುರು ಮಾಡ್ಬಿಟ್ರು. ನೀವು 2,000 ಕೊಡ್ತಾ ಇದ್ದೀರಿ, ಅತ್ತೆ ಸೊಸೆಗೆ ಜಗಳ ತಂದಿಟ್ಬಿಡ್ತೀರಿ. ಎಲ್ಲಿ ಇದು? ಯಾವ್ದಿದು? ಮೂಡಳ್ಳಿನಲ್ಲಿ 2,000 ರೂಪಾಯಿ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಅಪಪ್ರಚಾರ ಮಾಡ್ತಾರೆ. ಯಾಕಂತಂದ್ರೆ 1,22,000 ಕೋಟಿ ಅಲ್ಲ, 1,22,00,000 1,22,00,000 ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ. 1,22,00,000 ಮಹಿಳೆಯರಿಗೆ. ನಿಮಗಿಲ್ಲ, ಸರ್ಕಾರಿ ನೌಕರಿ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗಿಲ್ಲ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲವೋ ಅದೆಲ್ಲ ಮಹಿಳೆಯರಿಗೆ ಸಿಗುತ್ತೆ. ನೋಡಿ, ಇದು ನಾನು ಬೆಳಿಗ್ಗೆ ನೋಡಿದೆ. ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ. ಗೊತ್ತಾಯ್ತೇನಮ್ಮ? ನೀನೇ ನೋಡಿಲ್ಲ ಅಂತ ಇದೆಯಾ?
ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಅಲ್ವಾ? ಈಗ ಅನ್ನಭಾಗ್ಯ ಸ್ಕೀಮು ಯಾರು ತಗೊಂಡ್ಬಂದ್ರಪ್ಪ ತಮ್ಮ? ಈಗ ಟೀಕೆ ಮಾಡೋರು ತಗೊಂಡ್ಬಂದಿದ್ರ? ಅನ್ನಭಾಗ್ಯ ಸ್ಕೀಮ್ ತಂದವ್ರು ಯಾರು? ನಾನು 5 kg ಅಕ್ಕಿಯನ್ನ ಉಚಿತವಾಗಿ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದು. ಯಾಕಂತಂದ್ರೆ ಬಡವರು ಕೂಡ 2 ಹೊತ್ತು ಊಟ ಮಾಡಬೇಕು, ಯಾರು ಹಸಿದು ಮಲಗಬಾರ್ದು. ಯಾರು ಹಸಿದು ಮಲಗಬಾರ್ದು. 5 kg ಇಂದ 7 kg ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ. ಆಮೇಲೆ 7 kg ಇಂದ 5 kg ಯಾರು ಗೊತ್ತಾ? ಈ ಟೀಕೆ ಮಾಡ್ತಾರಲ್ಲ ಅವರೇ ಗಿರಾಕಿಗೆ. 7 kg ಇಂದ 5 kg ಇಳಿಸಿದ್ರು. ಆಮೇಲೆ ಮತ್ತೆ ಮುಖ್ಯಮಂತ್ರಿ ಆದೆ, 5 kg ಬದಲು 10 kg ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನಾನು. 10 kg. ಈ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ 1 kg ಅಕ್ಕಿಗೆ. ಕೊಡ್ರಿ, ನಮ್ಮ ಹತ್ರ ಅಕ್ಕಿ ಸಿಗ್ತಾ ಇಲ್ಲ, ನೀವು ಇಟ್ಕೊಂಡಿದ್ದೀರಿ, ದಾಸ್ತಾನು ಮಾಡಿ ಇಟ್ಕೊಂಡಿದ್ದೀರಿ FCI ನಲ್ಲಿ. 34 ರೂಪಾಯಿ 1 kg ಕೊಡ್ತೀವಿ, ಪುಕ್ಕಟೆ ಕೊಡಬೇಡಿ. 5 kg ಕೇಳಿದ್ರೆ ಇಲ್ಲ ಅಂದ್ಬಿಟ್ರು, ಕೊಡಲ್ಲ ಅಂದ್ಬಿಟ್ರು. ಆಮೇಲೆ ನಾನು ಒಬ್ಬರಿಗೆ BPL ಕಾರ್ಡ್ ಹೋಲ್ಡರ್ಸ್, ಪ್ರತಿಯೊಬ್ಬ ವ್ಯಕ್ತಿಗೆ 34 ರೂಪಾಯಿನಂತೆ 5 kgಗೆ 170 ರೂಪಾಯಿ ಕೊಡ್ತಾ ಇದ್ದೀನಿ ಈಗ. ಅಲ್ವಾ? ಸಾಕಾಗ್ತಾ ಇದೆ ಅಲ್ವಾ? ಸಾಕಾಗುತ್ತಲ್ವಾ? ಒಬ್ಬರಿಗೆ 5 kg ಅಕ್ಕಿ 170 ರೂಪಾಯಿ. 1 ಲಕ್ಷದ ಸುಮಾರು 4.5 ಕೋಟಿ, 4.5 ಕೋಟಿ ಜನರಿಗೆ ಕೊಡ್ತಾ ಇದ್ದೀವಿ. 4.5 ಕೋಟಿ. 1,62,1,62,00,000 ಜನರಿಗೆ, 200 ಯೂನಿಟ್ ಅವರಿಗೆ ಫ್ರೀ ಕರೆಂಟ್. ಯಾರು ಕೊಟ್ಟಿದ್ರ? ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹಳ್ಳಿನಲ್ಲಿ ಹುಟ್ಟಿ ಕಷ್ಟ ಗೊತ್ತಿದ್ದರಿಂದ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ. ಯಾರ್ಯಾರು ಫ್ರೀ ಕರೆಂಟ್ ಬಿಲ್ ಕಟ್ಟದೇ ಇರೋರು ಕೈ ಎತ್ತಿ ನೋಡೋಣ. ನೀವೆಲ್ಲ ಕಟ್ತಾ ಇದ್ದೀರಾ? ಯಾರು ಬಿಲ್ ಕಟ್ಟಾಗಿಲ್ಲ. 200 ಯೂನಿಟ್ ವರೆಗೆ ಎಲ್ಲ ವಿದ್ಯುತ್ ಶಕ್ತಿ ಬಂದಿದ್ದಾರ? ಎಲ್ಲ ಬಂದಿದ್ಲಮ್ಮ. ಎಲ್ಲ ಒಬ್ರು ಕಟ್ಟಾಗಿಲ್ಲ. ನೀನ್ ಕಟ್ತಿದ್ಯಾ? 200 ಯೂನಿಟ್ಗಿಂತ ಜಾಸ್ತಿ ಇದ್ರೆ ಕಟ್ತೀಯ. 200 ಯೂನಿಟ್ ಒಳಗಡೆ ಇರೋರು, ಪ್ರತಿ ತಿಂಗಳು 200 ಯೂನಿಟ್ ಒಳಗಡೆ ಇರೋರು 1,62,00,000 ಕುಟುಂಬಗಳು. ಕರ್ನಾಟಕದಲ್ಲಿ ಇರೋ ಜನಸಂಖ್ಯೆ ಎಷ್ಟು? 7 ಕೋಟಿ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ. ಅದರಲ್ಲಿ 1,62,00,000 ಕುಟುಂಬಗಳು. ಒಂದು ಕುಟುಂಬ ಅಂದ್ರೆ ಎಷ್ಟು? 4 ಜನ ಅಂತ ಅನ್ಕೊಂಡ್ರು 1 ಕೋಟಿ ಸುಮಾರು 16 ಇಂಟು 4 ಎಷ್ಟಾಯ್ತಮ್ಮ? 1,40,00,000 ಜನರಿಗೆ ಸಹಾಯ ಆಯ್ತು. ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಮೇಲೆ ಟೀಕೆ ಮಾಡೋದು. ದುಡ್ಡಿಲ್ಲ ಸಿದ್ದರಾಮಯ್ಯನವ್ರ ಹತ್ರ, ದುಡ್ಡಿಲ್ಲ ಕರ್ನಾಟಕ ಸರ್ಕಾರದಲ್ಲಿ. ನಾನು ಹೇಳಿದೆ, ನೋಡಪ್ಪ, ನಮ್ಮ ಬಜೆಟ್ 3,71,00,000 ಅಲ್ಲ, 3,71,000 ಕೋಟಿ ಬಜೆಟ್. 3,71,000 ಕೋಟಿ. ಅದರಲ್ಲಿ 1,20,000 ಕೋಟಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ.
ನೀರಾವರಿಗೆ, ರಸ್ತೆಗಳಿಗೆ, ಬ್ರಿಡ್ಜ್ಗಳಿಗೆ, ರೂರಲ್ ಡೆವಲಪ್ಮೆಂಟ್ಗೆ, ಕುಡಿಯೋ ನೀರಿಗೆ, ವಿದ್ಯುತ್ ಶಕ್ತಿಗೆ ಎಲ್ಲ ಉಪಯೋಗಿಸ್ತಾರೆ. ಯಾವ್ದಾದ್ರು ನಿಂತೋಗಿದೆಯಾ? ಇನ್ನೂ ಆಗಬೇಕು ನಿಜ. ಈಗ ಈ ಊರಿನಲ್ಲೂ ಸತ್ತೇಗಾಲದ ಗ್ರಾಮದಲ್ಲೂ ಕೂಡ ಇನ್ನೂ ಸುಮಾರು 18,000 ಜನಸಂಖ್ಯೆ ಇದೆ ಅಂತ ಹೇಳಿದ್ರು ನನಗೆ. ಈ ಊರಿನ 18,000 ಜನಸಂಖ್ಯೆ ಇದೆ. ವೋಟರ್ಸೇ 13,000. 14 ಬೂತ್ಗಳಿವೆ. ಎಷ್ಟಪ್ಪ ನರೇಂದ್ರ? 14 ಬೂತ್ಗಳು, 14 ಬೂತು. ಅದಕ್ಕೆ ಪಟ್ಟಣ ಪಂಚಾಯತಿ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ. ಈಗ ಮಾಡಬೇಕಾ? ಪಟ್ಟಣ ಪಂಚಾಯತಿ ಮಾಡಬೇಕಾ? ಮಾಡ್ಕೊಡೋಣ. ಆಮೇಲೆ ಸತ್ತೆ ಗ್ರಾಮದ ಜನ ದನಗೆರೆ ಜಾಗೀರ್ದಾರ್ ಅಣೆಕಟ್ಟೆಗೆ ನೀರು ಒದಗಿಸುವ ಜೊತೆಗೆ ಬೇಸಿಗೆ ಬೆಳೆಗೆ ನೀರು ಕೊಡಬೇಕು ಅಂತ ಹೇಳಿದ್ದಾರೆ. ಅದು ನೋಡೋಣ. ನಾನು ನೀರು ಯಾಕಂತಂದ್ರೆ ನೀರು ನಾನು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಹೋಗ್ಬಾರ್ದು. ನೀರು ಅವೈಲಬಿಲಿಟಿ ನೋಡ್ಕೊಂಡು ಹೇಳ್ಬೇಕು. ಮಾಹಿತಿ ಈಗ ಬೇರೆ, ಮಾಹಿತಿ ಬೇರೆ. ನೀರಿದ್ರೆ 100ಕ್ಕೆ 100 ಕೊಟ್ಟೇ ಕೊಡ್ತೀವಿ. ನರೇಂದ್ರ ಹೇಳ್ತಾ ಇದ್ದಾರೆ ಸ್ವಲ್ಪ ರಿಪೇರಿ ಇದೆ, ರಿಪೇರಿ ಮಾಡಿಕೊಡ್ಬೇಕು ಅಂತ. ಹಾಗಾದ್ರೆ ನೀರು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎನಿವೆ, ನಾವು ಜನಗಳಿಗೆ ನೀರು ಕೊಡಲೇಬೇಕು. ಯಾಕಂದ್ರೆ ನೀರು ಸಿಕ್ಕಿದ್ರೇನೆ ಹೆಚ್ಚು ಬೆಳೆ ಬೆಳೀಲಿಕ್ಕೆ ಸಾಧ್ಯ. ಈ ವರ್ಷ ಅದೃಷ್ಟವಶಾತ್ ಮಳೆ ಚೆನ್ನಾಗಾಗಿದೆ. ಎಲ್ಲ ಕಡೆ ಬೆಳೆ ಚೆನ್ನಾಗಾಗಿದೆ. ಬಹಳ ಕಡಿಮೆ ಬೆಳೆ ಬಿತ್ತನೆ ಆಗದೆ ಇರ್ತಕ್ಕಂಥದ್ದು. ಇನ್ನು ಬಾಕಿ ಕಡೆ ಎಲ್ಲ ಬಿತ್ತನೆ ಆಗಿದೆ. ರೈತರೆಲ್ಲ ಖುಷಿ ಇದೆ. ರೈತರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಅಲ್ವಾ? ಅದಕ್ಕೆ ಪ್ರತಿ ವರ್ಷ ಮಳೆ ಇದೇ ರೀತಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಸೊ ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ. ನಿಮ್ಮೂರಿನಲ್ಲಿ ಒಂದು ಸುಸಜ್ಜಿತವಾದಂಥ ಇವತ್ತು ಏನೇನು ಅಗತ್ಯ ಇದೆ ವಿದ್ಯಾರ್ಥಿಗಳಿಗೆ ಅದೆಲ್ಲ ಒದಗಿಸ್ಕೊಡ್ತಕ್ಕಂಥ ಒಂದು ನೂತನವಾದಂಥ ಶಾಲೆ ನಿರ್ಮಾಣ ಆಗಿದೆ. ಅದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡೆಯಬೇಕು. ಜೊತೆಗೆ ಎಲ್ಲರೂ ಕೂಡ ಇದೇ ರೀತಿ ಈಗ ಮುರುಸ್ವಾಮಿ ಅವರು ಮಾಡಿದ್ರಲ್ಲ ಅದೇ ರೀತಿ ಎಲ್ಲ ಶಾಲೆಯಲ್ಲಿ ಓದಿದವರು ಕೂಡ ಇಂಥ ನಾನು ಕೇಳಿದೆ ಜಿಲ್ಲೆನಲ್ಲೆಲ್ಲ ಸಂಘಗಳು ಆಗಿದ್ದಾವೆ ಅಂತ. ಹಳೆ ವಿದ್ಯಾರ್ಥಿಗಳ ಸಂಘಗಳು ಆಗಿದ್ದಾವೆ ಮಾಡಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು, ಏನಂತ ಹೇಳ್ತಿದ್ರು ಗೊತ್ತಾ? ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಕಲಿಬೇಕು. ಈಗ ರಿಸರ್ವೇಶನ್ ಲಾಭ ಪಡ್ಕೊಂಡಿದ್ದೀವಿ. ರಿಸರ್ವೇಶನ್ ಲಾಭ ಪಡ್ಕೊಂಡ ಮೇಲೆ ಬೇರೆಯವರಿಗೆ ಸಹಾಯ ಮಾಡಬೇಕಾ ಬೇಡ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಸಂವಿಧಾನ ಸಿಕ್ತಿತ್ತ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸ್ಫೂರ್ತಿಯನ್ನು ಪಡ್ಕೋಬೇಕು. ಅವ್ರ ಇಡೀ ಜೀವನ ನಮ್ಮ ಒಳಿತಿಗೋಸ್ಕರ, ಜನರ ಒಳಿತಿಗೋಸ್ಕರ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಒಳಿತಿಗೋಸ್ಕರ ಕೆಲಸ ಮಾಡಿದ್ರು. ಜೀವನ ವಿರುದ್ಧ ಹೋರಾಟ ಮಾಡಿದ್ರು. ಸಾಮಾಜಿಕ ಹೋರಾಟ ಇಟ್ಸ್ ನಾಟ್ ಎನ್ ಈಸಿ ಥಿಂಗ್.
ತಮ್ಮ ಆರೋಗ್ಯನೂ ಕೂಡ ಲೆಕ್ಕಿಸ್ದೇನೆ ಹೋರಾಟ ಮಾಡ್ತಾರೆ. ಅವ್ರು ಹೇಳಿದ್ರು ಸ್ವಲ್ಪ ಆದರೂ ಮಾಡಬೇಕಲ್ವ? ಅವ್ರು ಏನು ಹೇಳಿದ್ರು ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ನೋಡಪ್ಪ, ಸಾಮಾಜಿಕ ನ್ಯಾಯದ ರಥವನ್ನು ಇಲ್ಲಿವರೆಗೆ ಎಳ್ಕೊಂಡ್ಬಂದಿದ್ದೀನಿ, ಮುಂದಕ್ಕೆ ಎಳ್ಕೋಬೇಕಾದ್ರೆ ಹೋಗಿ ಹಿಂದಕ್ಕೆ ಮಾತ್ರ ತಿಳಿಬೇಡ್ರಪ್ಪ ಅಂತ ಹೇಳಿದ್ರು ಅಲ್ವಾ? ಹಿಂದಕ್ಕೆ ಮಾತ್ರ ತಿಳಿಬೇಡಿ, ಬಿಟ್ಬಿಡಿ, ನಿಮ್ಮ ಕೈಲಿ ಆಗಲಿಲ್ಲ ಬಿಟ್ಬಿಡಿ, ಅಲ್ಲೇ ಯಾರು ಪುಣ್ಯಾತ್ಮರು ಎಳೀತಾರೆ, ಅದನ್ನು ಮಾಡಬೇಕು ಅಂತ ಹೇಳಿದ್ರು. ಸೊ ಆ ಕೆಲಸ ನಾವೆಲ್ಲ ಮಾಡಬೇಕು ಅಲ್ವಾ? ಬೇರೆಯವರಿಗೆ ಸಮಾಜದಲ್ಲಿ ಬೇರೆಯವರು ಸಹಾಯ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾವು ಓದಿದಂಥ ಶಾಲೆಗಳಿಗೆ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅದನ್ನು ಮರುಸ್ವಾಮಿ ಮತ್ತು ಅವರೆಲ್ಲ ಸಂಗಡಿಗರು ಮಾಡಿದ್ದಾರೆ. ಇಂಥ ಶಾಲೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಮತ್ತೊಮ್ಮೆ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ.